ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರದ್ದು 50ನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬೈ ಬರ್ತಿಂದ ಅವ್ರು ಯಾವುದೂ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಯಾವುದು ಮಾಡ್ಕೊಂಡಿಲ್ಲ. ಸೊ ನಾವು ಮಕ್ಕಳೆಲ್ಲ ಸೇರಿಕೊಂಡು ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವನು ಮೊಮ್ಮಗ, ಇವಳು ಮಗಳು, ಇಲ್ಲಡ್ಕಾವು. ಹಾಯ್, ನನ್ನ ತಂಗಿ, ನಮ್ಮ ಚಿಕ್ಕಮ್ಮನ ಮಗಳು. ಸೊ ಫ್ರೆಂಡ್ಸ್, ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಇನ್ನೂ ತುಂಬ ಜನ ಬರಬೇಕು. ನಮ್ಮಮ್ಮ ಮತ್ತು ಅವ್ರ ಅಕ್ಕ ತಂಗಿದಿರು 4 ಜನ, ಅವ್ರಿಗೆ ನಾವು 4 ಜನ ಹೆಣ್ಮಕ್ಳು, ಗಂಡು ಮಕ್ಕಳು, ಮೊಮ್ಮಕ್ಕಳೆಲ್ಲ ಸೇರಿಕೊಂಡ್ರೆ ನಾವು ಒಂದು 20-25 ಜನ ಆಗ್ತೀವಿ. ಇವತ್ತು ಈ ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಡಿನ್ನರಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ. ಟಿಪ್ಟೂರ್ನಲ್ಲಿರುವಂತಹ ಸಿರಿ ಕೆಫೆ ಇದು. ಸೊ ನಮ್ಮೂರಲ್ಲಿ ಒಂದು 3 to 4 ಕೆಫೆ ಇದೆ ಅಷ್ಟೇ, ಇರೋದ್ರಲ್ಲಿ ಇದು ಬೆಸ್ಟು. ಸೊ ಸಿಂಪಲ್ ಡೆಕೋರೇಷನ್ ಮಾಡಿಸಿದ್ದೀವಿ. ಸೊ ಯಾವ ಥರ ಎಲ್ಲ ಹಾಲ್ನ ಡೆಕೋರೇಟ್ ಮಾಡಿದ್ದೀವಿ ಅಂತ ನೋಡೋಣ. ಸಿ ಹೌ ಇಟ್ ಲುಕ್ಸ್. ಇಟ್ಸ್ ಲುಕ್ ಸೋ ಬ್ಯೂಟಿಫುಲ್. ಈ ಥರ ಸಿಂಪಲಾಗಿ ಡೆಕೋರೇಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಇನ್ನೂ ಸ್ವಲ್ಪ ಜನ ಬರಬೇಕು, ವೆಯ್ಟ್. ಎಲ್ಲ ಬಂದಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾವು ಬುಕ್ ಮಾಡಿರೋ ಕೆಫೆ ನೇಮ್ ಬಂದು ಸಿರಿ ಕೆಫೆ ಅಂತೇಳಿ. ಸೊ ಓನರ್ ಇಲ್ಲೇ ಇದ್ದಾರೆ. ಕೆಫೆಗೆ ಡೈಲಿ ಎಷ್ಟು ಜನ ಬರ್ತಾ ಇರ್ತಾರೆ? ಮೇಡಮ್ ಆಗುತ್ತೆ ನಮ್ಮ ಆಲ್ಮೋಸ್ಟ್ 4 to 5 ಸೆಲೆಬ್ರೇಷನ್ ವೀಕೆಂಡ್ ಸರಿ ಜಾಸ್ತಿ. ನಮ್ಮ ಟಿಪ್ಟೂರಿಗೆ ಇರೋದ್ರಲ್ಲಿ ಇದೇ ಬೆಸ್ಟ್ ಕೆಫೆ ಅಂತ ಹೇಳ್ಬೋದು. ಒಳ್ಳೆ ಸರ್ವಿಸ್ ಎಲ್ಲ ಕೊಡ್ತಾರೆ. ಮತ್ತು ಇದ್ಯಾವುದು ಪ್ರಮೋಷನಲ್ ವೀಡಿಯೋಸ್ ಅಲ್ಲ, ನಮಗೆ ಗೊತ್ತಿರೋ ಬ್ರದರ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೂ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು, ಬರ್ಡೇ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಬೇಕಂತಂದರೆ ಯು ಕ್ಯಾನ್ ವಿಸಿಟ್ ಸಿರಿ ಕೆಫೆ. ಇದು ಹಾಸನ್ ಗೇಟ್ ಹತ್ರ ಬರುತ್ತೆ. ಹಾಸನ್ ಲೊಕೇಶನ್ ಬಂದ್ಬಿಟ್ಟು ಭಾರತ್ ಪೆಟ್ರೋಲ್ ಬಂಕ್ ಆದಮೇಲೆ ಹಾಸನ್ ರೋಡ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೀವೇನಾದರೂ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದರೆ ಸಿರಿ ಕೆಫೆನ ಬುಕ್ ಮಾಡ್ಕೋಬೋದು. ಅವರು ಹೇಳಿದ ಪ್ರಕಾರ 8:30ವರೆಗೂ ಓಪನ್ ಇರುತ್ತೆ. ಸೊ 8:30ಗೆ ಅವರು ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ಫ್ರೆಂಡ್ಸ್, ಇವಾಗ ಬರ್ತಡೇ ಗರ್ಲು 2 ಮಾತಾಡ್ತಾ ಇದ್ದಾರೆ. ಆಂಟಿ, ನಮ್ಮ ಆಂಟಿ ಮಾತಾಡ. ಆಂಟಿ, ಏನು ಯಾವ ಥರ ಖುಷಿ ಆಗ್ತಿದ್ಯಾ? ತುಂಬ ಖುಷಿ ಆಗ್ತೈತೆ. ಮಕ್ಕಳೆಲ್ಲ ಸೇರ್ಕೊಂಡು ಬರ್ತಡೇ ಮಾಡ್ತಿದ್ದಾರೆ. ಅಂದ್ಕೊಂಡಿದ್ದೆ ಈ ಥರ ನಾನು ಬರ್ತಡೇ ಮಾಡ್ಕೊಂಡಿಲ್ಲ, ಆಗ ಥರ ಅಂದ್ಕೊಂಡಿರ್ಲಿಲ್ಲ. ಮಕ್ಕಳೆಲ್ಲ ಸೇರ್ಕೊಂಡು ಬರ್ತಡೇ ಮಾಡ್ತೇವೆ. ಖುಷಿ ಆಯ್ತು, ತುಂಬ ಖುಷಿ. ಅಂದರೆ ನೀವು ಹುಟ್ಟಿದಾಗಿಂದ ಬರ್ತಡೇ ಇಲ್ಲ, ಅವೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಇದೇ ಫಸ್ಟ್ ಬರ್ತಡೇ. ಇದೇ ಫಸ್ಟ್. ಮುಂದೆ ನೋಡೋಣ ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡ್ತೀವಿ ಇಲ್ವಾ ಅಂತ. ಬಟ್ 50ನೇ ವರ್ಷದ ಬರ್ತಡೇ ಏನಕ್ಕೆ ಮಾಡ್ತೀವಿ ಅಂದರೆ ಅವ್ರಿಗೂ ಜಸ್ಟ್ ಒಂದು ಮೆಮೊರಬಲ್ ಆಗಿರಲಿ. ಲೈಫ್ ಟೈಮಲ್ಲಿ ಈ ಥರ ಸೆಲೆಬ್ರೇಷನ್ ಬೇಕು. ಸೊ ಮಾಡಿ ಖುಷಿಯಾಗಿದ್ದರೆ ನಮಗೂ ಅಷ್ಟೇ. 2 years ಬ್ಯಾಕು ನಮ್ಮ ಅಮ್ಮನ ಬರ್ತಡೇನ ಇದೇ ಥರ ಸೆಲೆಬ್ರೇಟ್ ಮಾಡಿದ್ವಿ. ಅವರು ತುಂಬಾ ಖುಷಿ ಆಯಿತು. ಇವಾಗಲೂ ಫೋಟೋಸ್ ಎಲ್ಲ ನೋಡಿದಾಗ ಆ ಮೂಮೆಂಟ್ನ ಚೆರಿಶ್ ಮಾಡ್ತಾ ಇರ್ತಾರೆ. ಸೊ ಮಕ್ಕಳಾಗಿ ನಾವು ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯ ಅಲ್ವಾ? ಈ ಥರದೊಂದು ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿ ಅವರು ಖುಷಿಯಾಗಿರ್ತಾರೆ, ನಮಗೂ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ಈವೆಂಟ್ನ ಆರ್ಗನೈಸ್ ಮಾಡಿರೋ ಒಬ್ರು ಬರ್ತಾ ಇದ್ದಾರೆ. ಇವರೇ ನೋಡಿ ಅವರು. ಫ್ರೆಂಡ್ಸ್, 2 years ಬ್ಯಾಕ್ ನಮ್ಮ ಅಮ್ಮನ ಬರ್ತಡೇ ಮಾಡಿದ್ದು. ಸೊ 2 years ಬ್ಯಾಕ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. 2 ವರ್ಷದ ಹಿಂದಿನಿಂದ 50ನೇ ವರ್ಷದ ಬರ್ತಡೇ ಮಾಡಿದ್ವಿ. ನಿನಗೆ ಏನು ಖುಷಿ ಆಯ್ತಾ? ಯಾವ ಥರ ಅನ್ನಿಸ್ತು? ಖುಷಿ ಆಯ್ತು ಕಣ, ಮಕ್ಕಳೆಲ್ಲ ಸೇರಿ ಮಾಡಿದೆ, ಖುಷಿ ಆಗ್ಲಿಲ್ಲ ಅಲ್ವಾ? ತುಂಬ ಖುಷಿ ಆಯ್ತು. ಮಕ್ಕಳೆಲ್ಲ ಸೇರಿ ಪಕ್ಕದ ಕೆಫೆ ಚೆನ್ನಾಗಿತ್ತು ಅಂತ ಆ ಕೆಫೆಯಿಂದ ಈ ಕೆಫೆಗೆ ಶಿಫ್ಟ್ ಆಗಿದ್ವಿ. ಸಾರಿ, ಕೆಫೆ ಅಲ್ಲ, ಪಕ್ಕದ ರೂಮಲ್ಲಿರೋ ಡೆಕೋರೇಷನ್ ಚೆನ್ನಾಗಿತ್ತು ಅಂತ ಶಿಫ್ಟ್ ಆಗಿದ್ದೀವಿ. ಬಲೂನ್ ಕಲರ್ ಚೇಂಜ್ ಆಗಿದೆ, ಬಟ್ ಲುಕ್ ವೈಸ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ.